ಇಲ್ಲಿ ಬಂದ ಮೇಲೆ ಅವ್ರು ಹೇಳಿದ್ರು ಇಮಿಡಿಯೇಟ್ ಆಪರೇಟ್ ಮಾಡಬೇಕು ಅಂತ. ವೆಸ್ಟರ್ಡೇ ಐ ಗಾಟ್ ಆಪರೇಟೆಡ್, ಟುಡೇ ಐ ಆಮ್ ಸಿಟ್ಟಿಂಗ್ ಇನ್ ಫ್ರಂಟ್ ಆಫ್. ನಾನು ಆಕ್ಚುಲಿ ಟೋಟಲಿ ಅಗೇನ್ಸ್ಟ್ ಆಪರೇಷನ್ ಎಲ್ಲ, ನಾಟ್ ಪ್ರಿಫರ್. ಇದಕ್ಕೆ ಇದು ಮಾಡ್ತಾ ಇದ್ದೆ, ಆಯುರ್ವೇದ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೆ. 2 ಸಲ ಚೇಂಜ್ ಮಾಡಿದ್ರು, ಟ್ಯಾಬ್ಲೆಟ್ಸ್ ಎಲ್ಲ ಚೇಂಜ್ ಮಾಡಿದ್ರು, ಅದೆಲ್ಲ ಚೇಂಜ್ ಮಾಡಿದ್ರು. ಬಟ್ ಫ್ರಮ್ ಲಾಸ್ಟ್ 5 days ಬ್ಲೀಡಿಂಗ್ ಆಗಕ್ಕೆ ಸ್ಟಾರ್ಟ್ ಆಯ್ತು ನನಗೆ. ಕಂಟಿನ್ಯೂಸ್ ಮೋಷನ್ ಹೋದಾಗ ನನಗೆ ಸ್ವಲ್ಪ ಹೆದರಿಕೆ ಆಯ್ತು. ವಿ ಹ್ಯಾವ್ ಟು ಕನ್ಸಲ್ಟ್ ದ ಡಾಕ್ಟರ್ ಅಂತ. ಸರ್ಜರಿ ಮಾಡಬೇಕು, ಆ ಪೊಸಿಷನ್ ಇದೆ ನಿಮ್ದು. ಬುಧವಾರ ಏನೋ ಬಂದಿದ್ದು ನಾನು, ಫ್ರೈಡೇ ವಿ ಪ್ಲಾನ್. ಬಟ್ ನನಗೆ ಹೆದರಿಕೆ ಇತ್ತು, ಹೆಂಗೆ ಅದು ಆಗುತ್ತೆ ಅಂತ. ಅವ್ರ ಪಾಪ ವಿಜಯನಂದ್ ಹೇಳಿದ್ರು ಅದು ತುಂಬಾ ರಿಲೀಫ್ ಆಗುತ್ತೆ ನಿಮಗೆ. ಡಾಕ್ಟರ್ ಹೇಳಿದ್ರು, ಹರೀಶ್ ಅವರು. ಸೊ ನಾವು ಐ ಆಮ್ ಫೀಲಿಂಗ್ ವೆರಿ ಮಚ್ ಬೆಟರ್. ಹಿಂಗೆ ಮಾತಾಡ್ತಿರುವಾಗ ಒಬ್ರು ಕ್ಲೈಂಟ್ ನಮಗೆ ರೆಫರ್ ಹೇಳಿದ್ರು. ಸೊ ಅವ್ರು ಹೇಳಿದ್ರು, ಈ ಗೋ ಟು ದಿಸ್ ಹಾಸ್ಪಿಟಲ್. ಮತ್ತೆ ಐ ಸರ್ಚ್ ಇನ್ ಗೂಗಲ್, ತುಂಬಾ ಚೆನ್ನಾಗಿ ಬರ್ದಿದ್ರು ಅಬೌಟ್ ಹರೀಶ್ ಅವರ ಇದ್ ಬಗ್ಗೆ. ಐ ಆಮ್ ಸ್ಟೇಯಿಂಗ್ ಇನ್ ಉತ್ತರಳ್ಳಿ, ಸೊ ಹಂಗಾಗಿ ಇದು ಹತ್ರ ಅಂತೇಳಿ ಇಲ್ಲಿ ಬಂದೆ. ಸರ್ ನಾನು ಒಂದೇ ಹೇಳಿ, ಐ ಆಮ್ ಬೆಸ್ಟ್ ಎಕ್ಸಾಂಪಲ್. 1 ಡೇಗೆ ಇಷ್ಟು ರಿಲೀಫ್ ಇದೆ ಅಂತ ಹೇಳಿದ್ರೆ, ಇಲ್ಲಿ ಬರುವಾಗ ನನಗೆ ಕುತ್ಕೊಳ್ಳಕ್ಕೂ ಆಗ್ತಾ ಇರ್ಲಿಲ್ಲ. ಟುಡೇ ಐ ಆಮ್ ಸಿಟ್ಟಿಂಗ್. ಯಾಕಂದ್ರೆ ನಿನ್ನೆ ಆಪರೇಷನ್ ಆಗಿದೆ, ಇವತ್ತೇ ನಾನು ಇಷ್ಟು ಬೆಟರ್ ಫೀಲ್ ಅಂತ ಹೇಳಿದ್ರೆ. ಆಕ್ಚುಲಿ ಐ ಪ್ರೇ ಫಾರ್ ಡಾಕ್ಟರ್ ಹರೀಶ್. ಯಾಕಂದ್ರೆ ಅವ್ರಿಗೆ ನಾನು ಹೇಳಿದೆ, ಅವ್ರಿಗೆ ಓಪನ್ ಆಗಿ, ನಿಮ್ ಕೈ ಕೂಡ ತುಂಬಾ ಚೆನ್ನಾಗಿದೆ. ಐ ಆಮ್ ವೆರಿ ಹ್ಯಾಪಿ. ಎನ್ವಿರಾನ್ಮೆಂಟ್ ನಿಮ್ದು ಕ್ಲೀನ್ನೆಸ್, ತುಂಬಾ ಫೆಸಿಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. ಐ ವಿಲ್ ರೆಫರ್ ಇಫ್ ಎನಿಬಡಿ ಈಸ್ ಆಸ್ಕಿಂಗ್ ಕ್ಲೈಂಟ್, 100% ಐ ವಿಲ್ ರೆಫರ್. ಬಿಕಾಸ್ ಅವ್ರ ಕೈ ಕೂಡ ತುಂಬಾ ಚೆನ್ನಾಗಿದೆ. ಈಸ್ ವಂಡರ್ಫುಲ್ ಡಾಕ್ಟರ್, ಈಸ್ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಒಂದು 2-3 times ನಾನು ಬಂದು ಮಾತಾಡಿ, ಹೇಗಿದ್ದೀರಾ, ಹೆಂಗಿದ್ದೀರಾ, ಇಟ್ಸ್ ವೆರಿ ಗುಡ್. ಅದು ಇಂಪಾರ್ಟೆಂಟ್.